ಟಿರಾ ಇವತ್ತು ನಾವು ಈವ್ನಿಂಗ್ ಇಂದ ವ್ಲಾಗ್ ಮಾಡ್ತಾ ಇದ್ದೇವೆ. ಡಿ ಮಾರ್ಟಿಂದ ಶುರು ಮಾಡಿ ನಡ್ಕೊಂಡು ಹೋಗ್ಬೇಕನ್ಸುತ್ತೆ. ಲಿಫ್ಟ್ ಇಲ್ವಾ? ವೇ ಟು ಎಂಟ್ರಿ ಅಲ್ಲಿದೆ. ಇವತ್ತು ನಿತಿನ್ ನನ್ನ ಆಫೀಸಿಂದ ಪಿಕ್ ಮಾಡೋಕ್ಕೆ ಬಂದಿದ್ರು. ಹಂಗೆ ಟ್ಯಾಕ್ಸ್ ಹಾಕ್ಬಿಟ್ಟೆ ಡಿ ಮಾರ್ಟ್ಗೆ ಹೋಗೋಣ ಗ್ರಾಸರೀಸ್ ತರಕ್ಕಂತ. 2 months ಆಯಿತು ನಾವು ಗ್ರಾಸರೀಸ್ ತಂದಿರಲಿಲ್ಲ. ಸೊ ಈಗೇನು ಆಲ್ಮೋಸ್ಟ್ ಎಲ್ಲ ಈಗ ಮನೇಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಇಲ್ಲ, ನಾನು ಲಾಸ್ಟ್ ಟೈಮ್ ತಂದಾಗಲೂ ತುಂಬ ಕಮ್ಮಿನೇ ತಂದಿದ್ವಿ. ಊರಿಗೆ ಕೊಟ್ಟು ಕಳಿಸ್ಬೇಕಿತ್ತು, ಊರಿಗೆ ಜಾಸ್ತಿ ತೊಗೊಂಡಿದ್ವಿ ಸ್ವಲ್ಪ. ಸೊ ಈಗ ಮತ್ತೆ ನೆಕ್ಸ್ಟ್ ಮಂತ್ ಊರಿಗೆ ಹೋಗಬೇಕು. ಈಗ ಸದ್ಯಕ್ಕೆ ನಮಗೇನು ಬೇಕು ನಮ್ಮ ಮನೆಗೆ ಅದನ್ನು ತಗೋತೀವಿ. ಚಾಯ ಬಂದಿರೋದ್ರಿಂದ ಮನೇಲಿ ಅಡುಗೆ ಆಗ್ತಿದೆ. ಇಲ್ಲಿದ್ರೆ ನನಗೆ ಅಡುಗೆ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಪಾಪ ಆಲ್ಮೋಸ್ಟ್ ಹೊರಗಡೆಯಿಂದನೇ ತರ್ತಾಯಿದ್ರು. ಈ ಟೈಮಲ್ಲಿ ಹೊರಗೆ ತಿನ್ನಬಾರ್ದು ಹೌದು, ಬಟ್ ನೋಡಿಕೊಂಡು ತಗೊಬರ್ತಾಯಿದ್ರು. ಸೊ ಈಗ ಬನ್ನಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋಣ. ಇವತ್ತಿನ ಬ್ಲಾಗ್ ಈವ್ನಿಂಗಿಂದು ಇರುತ್ತೆ. ಅಲ್ಲೆಂತ ಕಾಣ್ತಿದ್ದೋ ಇಲ್ಲಿ ಕಾರಣ. ಬಾಯ್. ಏನು ತಗೋಬೇಕು ಏನು ತಗೋಬಾರ್ದು ಗೊತ್ತಿಲ್ವಾ? ಎಷ್ಟು ಬಂದರೆ ನೋಡಿದ್ದೀನಿ ಬಾ ಏನು ಮಾಡ್ತಿದೆ ಅಂತ. ಸಾಕು ಬಿಡಿ, ಎಷ್ಟು ತುರ್ಕೋತ್ಯಾ? ಅರ್ಧ kg. ಫೈನಲಿ ಫಾರ್ ದ ಫಸ್ಟ್ ಟೈಮ್ ಅಲ್ಲ ಬೇಬಿ ನಾನು ರೇಷನ್ ತರಕ್ಕೆ ಬಂದಾಗ ರೇಷನ್ ಬಿಟ್ಟು ಬೇರೆನೂ ತಗೊಳ್ದು ಹೋಗ್ತಿರೋದು. ಖುಷಿ ನನ್ನ ಗಂಡಂಗೆ. ಸುಮಾರು ಬಿಲ್ಲಾಯಿತು. ನನಗೆ ಸಹ ಸುಸ್ತಾಯಿತು. ನಿಂತು ಓಡಾಡಿ ಹೊಟ್ಟೆ ಕಾಲು ಎಲ್ಲ ನೋವ್ತಾ ಇದೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ನಾನು ಮಾಡಲಿಲ್ಲ. ಇಲ್ಲ ಮಾಡ್ಬೋದಿತ್ತಾ ಅಂತ. ಬುಜ್ಜಿ ತಿನ್ನೋಕ್ಕೇನಾದರೂ ಕೊಡ್ಸೋ, ಹಸುವಾಗ್ತಿದೆ ಪಾಪ. ಬಸ್ರಿ ನೀನು ಹೆಂಡ್ತಿ ಇನ್ನು ಬ್ಲ್ಯಾಕ್ ಮೇಲ್ ಮಾಡೋದು ತುಂಬ ಈಸಿ. ಹಣ್ಣು ನೀನು ತಿನ್ನು. ಬರೀ ಹಣ್ಣು ಬಿಟ್ರೆ ಏನು ತಿನ್ಸಲ್ಲ ಇವರು. ತಳ್ಳಿ ಬಿಡೋದಾಯ್ತಾ? ಯಬ್ಬ, ಮನೇಲಿ ಕೆಲವೊಂದು ರೇಷನ್ ಇತ್ತು, ಕೆಲವೊಂದೆಲ್ಲ ಖಾಲಿ ಆಗಿತ್ತು. ಹಾಗಾಗಿ ಅದನ್ನು ಮಾತ್ರ ತಗೊಂಡದ್ದು ನಾವು. ಸೀಟ್ ಬಗ್ಗಿಸ್ಬಿಟ್ಟು ಮುಂದಗಡೆ ಇಕ್ಬಿಡು, ಅಲ್ಲೇರು ಬರಲ್ಲಲ್ಲ. ಸಾಕಾಗಲ್ಲ ಬುಜ್ಜಿ, ಅದಕ್ಕೆಲ್ಲ ತುಂಬಿಟ್ಟು ಎತ್ತಿಡು. ನಂಗಾಗಲ್ಲ ಮರೆ. ಫುಡ್ ಐಟಮ್ ಒಂದಕ್ಕೆ ಹಾಕಿ ಹೇಳ್ತೀನಿ. ಇಟ್ಟಿಯಾ ಕಡಾಯಿ ಹೊಸದು ಹಾಗೂ ಮಿಕ್ಕಿದ್ದು ಇಲ್ಲಿ ಹೊರಡೋಣ. ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೆನ್ನೆ ರೇಷನ್ ತಗೊಬಂದವ್ರು ತುಂಬ ಲೇಟ್ ಆಯಿತು. ಎಲ್ಲ ಅಲ್ಲಲ್ಲೇ ಬಿಟ್ಟು ಮಲ್ಕೊಂಡ್ವಿ ನಾವು. ಎಲ್ಲ ಇಲ್ಲೇ ಇದೆ ನೋಡಿ. ಇದೊಂದು ಓಪನ್ ಮಾಡಿ ತಿಂದಿದ್ವಿ ನೈಟ್ ಊಟದೊಟ್ಟಿಗೆ ನೆಂಚ್ಕೊಳ್ಳೋಕ್ಕೆ. ಮಿಕ್ಕಿದೆಲ್ಲ ಇಲ್ಲೇ ಇದೆ. ಈಗೆಲ್ಲ ಸಹ ಜೋಡಿಸ್ಬೇಕು. ನೈಟ್ ಲೇಟ್ ಆಯಿತು. ಆ್ಯಂಡ್ ನಮ್ಮ ದೊರೆ ಕೋಚಿಂಗಿಗೆ ಹೋಗಿದ್ದವ್ರು ಬರೋದು ಕೂಡ ಲೇಟ್ ಆಯಿತು. ಅವ್ರು ಬಂದಮೇಲೆಲ್ಲ ಊಟ ಮಾಡೋದು ಪಾಚೋದು ಡೈಲಿ. ಆ್ಯಂಡ್ ಈಗ ರಾತ್ರಿ ಸ್ವಲ್ಪ ಸಾಂಬಾರು ಮಿಕ್ಕಿದೆ, ಅದನ್ನು ಎತ್ತಿಟ್ಟು ಕುಕ್ಕರ್ ತೊಳಿತಾ ಇದ್ದಾಳೆ. ಬಿಸಿಗಿಡ್ಲಾ? ಇದನ್ನ ಬಿಸಿ ಮಾಡೋದು. ಏನು ಮಾಡೋ ತಿಂಡಿ? ಟೊಮೆಟೊ ಬಾತ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಲೈಟ್ ಇಲ್ವಾ ಅಡುಗೆ ಮನೇಲಿ? ನಾನೀಗ ಬಟಾಣಿ ಸಹ ಬಿಡಿಸಿ ಕರೆಂಟಾಗಿ ಟಿ ವಿ ಹೊಡ್ದೈತಲ್ವಾ? ನಾನು ಬಟಾಣಿ ಬಿಡಿಸ್ಕೊಟ್ಟೆ ಸ್ವಲ್ಪ. ನೆನ್ನೆ ಫ್ರೋಝನ್ ಕೂಡ ತೊಗೊಂಡು ಬಂದೆ ಬಟಾಣಿ. ಅದು ಫ್ರಿಜ್ಜಲ್ಲಿ ನೈಟ್ ಇಟ್ಟಿದ್ದೇವೆ. ಅದು ಡ್ರೈ ಫ್ರೂಟ್ಸ್ ಕೆಳಗಿಟ್ಟಿದ್ದೆ ನೋಡಿ, ನಾನು ಹಿಂಗೆ ಮೇಲಿಟ್ಟೆ ಸಿಗ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ನೆನ್ನೆ ಖಾರದ ಪುಡಿದೊಂದು ಹೊಡೆದಾಕಿದ್ದೀನಲ್ಲ ಡಬ್ಬ, ಅದನ್ನು ರೀಫಿಲ್ ಮಾಡಬೇಕು. ಇನ್ನೊಂದು ಡಬ್ಬ ಮೇಲ್ಗಡೆ ಐತಲ್ಲ, ಅದನ್ನೇ ತಗೊಳ್ಳೋಣ. ರೌಂಡಿಗಿರೋದು ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಫಸ್ಟು OTG ಕೆಳಗಿಟ್ಟು ಏರ್ ಫ್ರೈಯರ್ ಎಲ್ಲ ಮೇಲೆ ಇಟ್ಟಿದ್ದೆ. ತುಂಬ ಅನ್ಕಂಫರ್ಟಬಲ್ ಇತ್ತು. ಇವಾಗ ಜಾಗನೂ ಕೂಡ ಸಾಲ್ತಾ ಇರಲಿಲ್ಲ. ಸೊ ಇವಾಗ ಇದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಗೈಸ್, ಈ ಟೆಂಪಲ್ ಈಜಿಪುರದಲ್ಲಿದೆ ಅಂತೆ. ಈಜಿಪುರದ ಇದು? ಇಲ್ಲಿರೋದು ಇದಲ್ಲ ಅನ್ಸುತ್ತೆ. ಬಟ್ ಈ ಥರ ಶ್ರೀನಿವಾಸ ಸ್ಟ್ಯಾಚ್ಯೂ ಇರೋದು ಈಜಿಪುರದಲ್ಲಿದೆ ಗೈಸ್. ಹೋಗಿ ಬರ್ಬೇಕು ಒಮ್ಮೆ. ಬಟ್ ಈಗ ಆಗಲ್ಲ ಅಂತ ಸಹ. ಆ್ಯಂಡ್ ಈ ಸಲ ಫ್ಲೋರ್ ಕ್ಲೀನಿಂಗಿಗೆ ನಿತಿನ್ ಸ್ವಲ್ಪ ಜಾಸ್ತಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗದೆ ಇರೋ ಥರದ್ದು ಆ ಥರದ್ದೆಲ್ಲ ನೋಡ್ತಿದ್ದಾರೆ. ಸೊ ಇದನ್ನು ತಂದಿದ್ದೀವಿ. ಈ ಸಲ ಟ್ರೈ ಮಾಡಿ ನೋಡ್ಬೇಕು. ಹರ್ಬಲ್ ಫ್ಲೋರ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು. ನೀಡ್ ಟು ಚೆಕ್ ಹೇಗಾಗ್ತದೆ ಅಂತ ಹೇಳಿ. ಆ್ಯಂಡ್ ಇದು ಮಕ್ಕಳಿಗೆ ಅವರು ಎಲ್ಲರೂ ಹೊರಗೆ ಹೋದಾಗ ಅಥವಾ ಮನೆಗೆ ಬಂದಾಗ
ಹಸುವಾಗುತ್ತಲ್ಲ ಸಡನ್ ಬಂದು ಕೂಡಲೇನು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಇದೆರಡು ಮಾತ್ರ ತಂದೆ. ಬ್ರೆಡ್ ಗಿಡ್ ಎಲ್ಲ ಎಂತ ತರಲಿಲ್ಲ. ಈಗ ಎಲ್ಲದನ್ನು ತೋರಿಸ್ತೀನಿ ಅಂತೆಲ್ಲ ತಂದಿದ್ದೀನಿ ಅಂತ ಜೋಡಿಸ್ಬೇಕೀಗ. ಇದೆಲ್ಲ ಅಂಡ್ಕೊಂಡು ಕೂತಿದ್ದೀನಿ ಜೋಡಿಸೋಕ್ಕೆ ಅಂದ್ಬಿಟ್ಟು. ಆ್ಯಂಡ್ ಫ್ಲಿಪ್ಕಾರ್ಟಿಂದನೂ ಕೆಲವೊಂದು ಮರ್ತಿದ್ದ ಐಟಮ್ಸ್ನೆಲ್ಲ ತರಿಸಿದ್ದೀನಿ, ವೆಜೀಸು ಅದಿದೆಲ್ಲ ಸಾಂಬಾರಿಗೆ ಅಂತ. ಇಷ್ಟೆಲ್ಲ ಅಂಡ್ಕೊಂಡು ಇದ್ರೊಳಗಡೆ ಅರ್ಧ ಜೋಡಿಸೋದು, ಇಲ್ಲ ಅರ್ಧ ಹಾಕೊಂಡು ನನ್ನ ತಂಗಿ ತಂದು ತಿಂಡಿ ಕೊಟ್ಟವಳೆ. ಟೈಮ್ ಆಯಿತು ತಿನ್ನು ಅಂತ. ಮಟನ್ ತಿನ್ನು, ಹೆಂಗೈತೆ ಹೇಳು ನೀನು. ತಿನ್ನೇಲೆ, ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ. ಓ ಚೆನ್ನಾಗಾಗೈತಾ? ಹೇಳ್ಕೊಟ್ಟವ್ರು ಯಾರು? ರೆಸಿಪಿ ಯಾರ್ದು? ಸೊ ತಿಂಡಿ ತಿಂದ್ಬಿಟ್ಟು ಮಿಕ್ಕಿದ್ನ ಕಂಟಿನ್ಯೂ ಮಾಡಬೇಕು. ಬಿಕಾಸ್ ಆಲ್ರೆಡಿ ಟೈಮ್ ಆಯಿತು. ನಾನು ಡ್ಯೂಟಿಗೆ ಕೂಡ ರೆಡಿ ಆಗಬೇಕು. ಸ್ನಾನ ಮಾಡಿಕೊಂಡು ತಿಂದುಬಿಟ್ಟು ಇದನ್ನೆಲ್ಲ ಎದ್ದಿಟ್ಬಿಟ್ಟು ರೆಡಿ ಆಗುವಾಗ ವೀಡಿಯೋ ಮಾಡ್ತೀನಿ. ಸೊ ಓಕೆ, ಇವತ್ತಿನ ನನ್ನ ಔಟ್ಫಿಟ್ ಈ ಥರ ಇದೆ. ಇದು ಫುಲ್ ಗೌನ್ ಆ್ಯಂಡ್ ಇದು ಝೂಡಿಯೋಲಿ ಯಾವಾಗಲೂ ಅವಾಗ ತೊಗೊಂಡಿದ್ದೆ. ಈ ಟೈಮಲ್ಲಿ ಯೂಸ್ ಆಗ್ತಾ ಇದೆ. ಆ್ಯಂಡ್ ಯಾವಾಗಲೂ ಸ್ವೆಟರ್ ನನಗಿರಲೇಬೇಕು. ಸೊ ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಅನುಷ್ ಹೋಗಿ ಆಯಿತು, ಬ್ಯಾಗ್ ತೊಗೊಂಡು ಹೋಗಿದ್ದೆ ನಾನು ಆಲ್ರೆಡಿ. ಛಾಯಾ ರೆಡಿ ಆಗ್ತಾ ಇದ್ದಾಳೆ. ಸೊ ನಾನೀಗ ಆಫೀಸ್ಗೆ ಹೋಗ್ತೀನಿ. ಮತ್ತೆ ಆಫೀಸಲ್ಲಾದರೆ ಬ್ಲಾಗ್ ಮಾಡ್ತೀನಿ, ಇಲ್ಲ ಮತ್ತೆ ಸಂಜೆ ಬಂದು ಸಿಗ್ತೀನಿ. ಓಕೆನಾ? ಛಾಯಾ ಸ್ನಾನ ಮಾಡ್ತಾ ಇದ್ದಾಳೆ. ಬರಲಾ? ಹುಷಾರು, ಕದ ಹಾಕೊಂಡು ಹೋಗಿರ್ತೀನಿ. ಓಹ್, ಈ ಬೆಕ್ಕು ಎಷ್ಟು ಹಿಂಸೆ ಕೊಡ್ದೆ. ನಡಿ ಆಚೆ. ನಾನು ಗಾಡಿ ಓಡ್ಸೋಕ್ಕಾಗದ ಕಾರಣ ಅನುಷ್ ಮತ್ತು ನಿತಿನ್ ಯಾರಾದರೂ ಅವೈಲಬಲ್ ಇದ್ದರೆ ಅವರೇ ಕರ್ಕೊಂಡೋಗಿ ನನ್ನ ಡ್ರಾಪ್ ಮಾಡ್ತಾರೆ. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಿಕಾಸ್ ಆಫೀಸ್ಗೆ ಹೋದ್ಮೇಲೆ ನಾನೇನು ವ್ಲಾಗ್ ಮಾಡೋಕ್ಕಾಗಿಲ್ಲ. ತೊಗೊಂಡೋಗಿ ಜ್ಯೂಸ್ನ 11 ಗಂಟೆಗೆ ತೊಗೊಂಡೆ. ಅದಾದಮೇಲೆ ಲಂಚ್ ಮಾಡಿ ಮನೆಗೆ ಬಂದೆ. ಇಷ್ಟೇ ಇವತ್ತಿನ ಪುಟ್ಟ ವ್ಲಾಗ್. ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್.